ನಮಸ್ತೆ, ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಕೃಷಿದ್ದು ವಿಡಿಯೋ ಮಾಡೋದೇ ಸ್ವಲ್ಪ ದಿವಸ ಆಯಿತಲ್ಲ. ಹೌದು, ನಾನು ರೆಸಿಪಿ ಮತ್ತು 2 ದಿವಸ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ. ಅಂದರೆ ನಮಗೆ ಈಗ ಸ್ವಲ್ಪ ಹೂ ಕಮ್ಮಿ ಇತ್ತು, ಹಾಗೆ ಸ್ವಲ್ಪ ಎಲ್ಲ ತಿರುಗಾಡಿಕೊಂಡು ಬಂದದ್ದು. ಅಂದರೆ ಮಗಳಿಗೆ ರಜೆ ಇರುತ್ತೆ ಅಲ್ವಾ, ಮಕ್ಕಳಿಗೂ ಪಾಪ ಮನೆಯಲ್ಲಿ ಎಕ್ಸಾಮು ಓದೋದು ಅದೇ ಇರುತ್ತೆ. ಹಾಗೆ ರಜೆಯಲ್ಲಿ ಒಂದು ಸ್ವಲ್ಪ ಆಚೀಚೆ ದೇವಸ್ಥಾನಕ್ಕಾದರೂ ಹೋಗುವ ಅಂತ ಹಾಗೆ ಹೋಗಿ ಬಂದದ್ದು. ಮತ್ತು ಎಂತ ಅಂದರೆ ಇವತ್ತು ಹಾಗೆ ಮತ್ತು ಬಂದು ಸಹ ತುಂಬ ಬ್ಯುಸಿ ಆದದ್ದು. ಎಂತಂದರೆ ಈಗ ನಾನು ನಿಮಗೆ ತೋರಿಸ್ತೇನೆ. ತೆಂಗಿನ ಗರಿಯೆಲ್ಲ ನಾವು ಬೇರೆ ತೋಟದಿಂದ ಎಲ್ಲ ಹಣ ಕೊಟ್ಟೆಲ್ಲ ತರ್ತಾ ಇರ್ತೇವೆ. ಹಾಗೆ ಈಗ ಒಂದು 2 ಲೋಡ್ ತಂದು ಹಾಕಿದ್ದೇವೆ. ಇನ್ನು ತುಂಬ ಕೆಲಸ ಉಂಟು ಅದರದ್ದು. ನಿಮಗೀಗ ನಾನು ತೋರಿಸ್ತೇನೆ, ನೋಡಿ. ನೀವಿಲ್ಲಿ ಕಾಣ್ಬೋದು ತೆಂಗಿನ ಗರಿ. ನಾವು ಬೇರೆ ಕಡೆಯಿಂದ ತಂದದ್ದು ಇದೆಲ್ಲ. ನೋಡಿ, ಇದನ್ನು ನಾನೀಗ ಇಷ್ಟನ್ನು ಅದರಿಂದ ಬೇರ್ಪಡಿಸಿಟ್ಟಿದ್ದೇನೆ. ನೋಡಿ, ಇದನ್ನಿನ್ನು ಸೇಮ್ ಉಂಟಲ್ಲ ಒಂದೇ ಥರ ಮಾಡಿ ಚಿಕ್ಕ ಚಿಕ್ಕ ಕಟ್ ಮಾಡಲಿಕ್ಕೆ ಉಂಟು. ಹಾಗೆ ಮತ್ತು ಇದೆಂತ ಅಂದರೆ ಇದು ತೆಂಗಿನಕಾಯಿ ಸಿಪ್ಪೆ. ಇದು ಒಬ್ಬರಿಗೆ ಕೇಳಿದ್ದಾರೆ, ಅವರಿಗೆ ಇಲ್ಲಿ ಗೋಣಿಯಲ್ಲಿ ಕಟ್ಟಿಟ್ಟದ್ದು. ಅವರು ಬರಲಿಲ್ಲ ತಗೊಂಡೋಗ್ಲಿಕ್ಕೆ. ಹಾಗೆ ನಿಮ್ಗೆ ಇಲ್ಲಿ ಸಹ ಕಾಣ್ಬೋದು ನೋಡಿ. ಇಲ್ಲೊಂದು 2 ಲೋಡ್ ತರಿಸಿದ್ದೇವೆ. ಈಗ ನಾವು 2-3 ಲೋಡ್ ಉಂಟು ನೋಡಿ. ಇಲ್ಲಿ ನಾವು ಒಳ್ಳೆ ಗರಿಗೆ ಒಂದು 4 ರೂಪಾಯಿ ಆ ಥರ ಎಲ್ಲ ಕೊಟ್ಟು ತರೋದು. ಹಾಗೆ ಇದಕ್ಕೆಲ್ಲ ನಾವು 2 ರೂಪಾಯಿ ಎಲ್ಲ ಕೊಟ್ಟು ತರ್ತೇವೆ ನೋಡಿ. ಹೀಗೆ ಎಲ್ಲ ಇದ್ದದಕ್ಕೆ ಇದು ಒಳ್ಳೆ ಗರಿಯಿಂದ ನಾವೊಂದು ಎಂತ ಮಾಡ್ತೇವೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ಇದರಲ್ಲಿ ಬೇಡ ಇವತ್ತು, ನೀವು ನೋಡ್ಬೋದು ನೋಡಿ. ಈ ಕಡೆ ಇಷ್ಟೆಲ್ಲ ಗರಿ ಉಂಟಲ್ಲ ತೆಂಗಿಂದು. ಇದನ್ನು ನಾವು ಯಾಕೆ ತರಿಸಿದ್ದೇವೆ, ಇದರಿಂದ ನಾವು ಎಂತೆಲ್ಲ ಮಾಡ್ತೇವೆ ಅಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಆಯಿತಾ. ಈಗ ಅದರದ್ದು ಕೆಲಸವೇ ಉಂಟು ಇನ್ನು ತುಂಬ ದಿವಸ. ಇದು ಇಬ್ಬರ ಕೈಯಿಂದ ಆಗುವಂಥದ್ದಲ್ಲ. ಇದನ್ನೆಲ್ಲ ಈಗ ಕಟ್ ಮಾಡಲಿಕ್ಕೆ ನಾವು ಜನ ತರಿಸಲೇಬೇಕಾಗ್ತದೆ. ಅಂದರೆ ತುಂಬ ಬಿಸಿಲು ಬರ್ತದೆ ಅಲ್ವಾ. ಇದನ್ನೆಲ್ಲ ಎಳೆದುಕೊಂಡು ಹೋಗಿ ಅಲ್ಲೆಲ್ಲ ಎಲ್ಲಿಯಾದರೂ ಸ್ವಲ್ಪ ನೆರಳಲ್ಲೆಲ್ಲ ಇಟ್ಟು ಕಟ್ ಮಾಡ್ತಾ ಇರಬೇಕಾಗ್ತದೆ. ಇಲ್ಲಿ ಒಂದು 5 ಗಂಟೆ ತನಕ ಸಹ ಬಿಸಿಲು ಹೋಗಲ್ಲ. ಹಾಗೆ ಇದು ನೀವು ಮೊನ್ನೆ ನೋಡಿದ್ರಲ್ವ ಕೊಬ್ಬರಿ, ನಾನೆಲ್ಲ ಕಟ್ ಮಾಡಿ ಹಾಕಿದ್ದೆಲ್ಲ. ಇದು ಒಣಗಿದೆ. ಇನ್ನು ಇದನ್ನು ಮಿಲ್ಲಿಗೆ ಕೊಟ್ಟು ನಾವು ಕೊಬ್ಬರಿ ತರಬೇಕು ನೋಡಿ. ಇದರಲ್ಲೆಲ್ಲ ನಮ್ಮ ಮಿಷಿನರಿ ಎಲ್ಲ ಉಂಟು. ಈ ರೂಮ್ಗೆ ನಾನು ಹೋಗ್ತಾ ಇದ್ದೇನೆ, ನೀವು ನೋಡ್ಬೋದು ನೋಡಿ. ಇದು ನಮ್ಮದು ಕೋಳಿದ್ದು ಗೂಡು ರೆಡಿ ಮಾಡ್ತಾ ಇದ್ದೇವೆ. ಇದು ಫುಲ್ಲು ರೆಡಿ ಆಗಲಿಲ್ಲ. ನಾವು ಬೇರೆ ಬೇರೆ ಥರ ಎಲ್ಲ ಮಾಡ್ತೇವೆ. ಕೋಳಿ ಗೂಡು ಇಲ್ಲಿ ಅರ್ಧಂಬರ್ಧ ಕೆಲಸ ಆಗಿದೆ ನೋಡಿ. ಹಾಗೆ ನೀವು ಈ ಕಡೆ ಬಂದರೆ ಇಲ್ಲೆಲ್ಲ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿ ಬಿದ್ದಿದೆ. ಇದನ್ನೆಲ್ಲ ನೀವು ಕೇರ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೋಡಿ, ನಮ್ಮದು ಅಂಕದ ಕೋಳಿ ನೋಡಿ, ನಮ್ಮ ಅಂಕದ ಕೋಳಿ ನೋಡಿ. ಅವನ ಎದ್ದಿರ್ತಾನೆ ನಾನು ಬರುವಾಗ ಒಮ್ಮೆಲೆ, ಅಂದರೆ ಮಾತಾಡ್ತಿದ್ದೇನಲ್ಲ ನೋಡಿ. ಹಾಗೆ ಇಲ್ಲಿ ಒಬ್ಬ ಇದ್ದಾನೆ. ಇವನಿಗೆ ಸ್ವಲ್ಪ ಹುಷಾರಿಲ್ಲ, ಅಂದರೆ ಕಫ ಆಗಿದೆ. ಹಾಗೆ ಇವನನ್ನು ಈಗ ಹೀಗೆ ಹಾಕಿ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದೇವೆ ನೋಡಿ. ಈಗ ಸ್ವಲ್ಪ ಹುಷಾರಾದ ನೋಡ್ಬೋದು ನೀವು. ಹಾಗೆ ಒಂದು ವೇಳೆ ಅವನನ್ನು ಸಹ ಕಟ್ಟಿ ಹಾಕಿದೆ. ಒಂದು ವೇಳೆ ಇವನು ಈಗ ಬಿಡಿಸ್ಕೊಂಡು ಬಂದು ಇವನಿಗೆಲ್ಲ ಇಲ್ಲಿ ಅಂಕದಂದರೆ ಅವರು ಫೈಟ್ ಮಾಡ್ತಾರಲ್ವಾ, ಹಾಗೆ ನೀವಿಲ್ಲಿ ನೋಡ್ಬೋದು. ನಿಮಗೆ ಕೋಲಿಗೆ ಹೋಗೋದೆಲ್ಲ ಕಾಣ್ತಿರ್ಬೋದಲ್ಲ ನೋಡಿ. ಈಗ ಇಷ್ಟವರೆಗೆ ಕೂಗ್ತಾ ಇದ್ದ. ಈಗ ನಾನು ವಿಡಿಯೋ ಮಾಡ್ತಿರೋ ನೋಡಿ, ಅಲ್ಲಿ ಸ್ವಲ್ಪ ಕೂಗ್ತಾ ಇದ್ದಾನೆ. ಇವನಿಗೆ ಈಗ ಬಾಯಾರಿಕೆ ಆಗಿದೆ ಕಾಣಬೇಕು, ನೀರು ಕುಡಿತಾ ಇದ್ದಾನೆ ನೋಡಿ. ಆಯಿತು, ನಾವು ಇಲ್ಲಿಂದ ಹೋಗುವ. ನಾವೀಗ ಅಲ್ಲಿಂದ ಬಂದ್ವಲ್ಲ. ಇನ್ನು ಮೊನ್ನೆದು ನಾನು ತರಕಾರಿ ಗಿಡ ತೋರಿಸೋದು ತುಂಬ ದಿವಸ ಆಯ್ತಲ್ಲ ನಿಮಗೆ. ಬನ್ನಿ, ಸ್ವಲ್ಪ ತರಕಾರಿ ಗಿಡ ಎಲ್ಲ ಏನಾಗಿ ಇಲ್ಲಿ ಇವನು ಕೂಗುದು, ಅಲ್ಲಿ ಅವನು ಕೂಗುದು. ಹಾಗೆ ಬನ್ನಿ, ಸ್ವಲ್ಪ ತರಕಾರಿ ಗಿಡಗಳೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ನಿಮಗೀಗ ನಾನು ತೋರಿಸ್ತೇನೆ. ಬನ್ನಿ, ನೀವು ಬರ್ತಾ ಇರಬೇಕು. ಓಕೆ.
ನೋಡ್ಬೋದು ಕೆಂಪು ಹರಿವೆ. ನಾನು ಅವತ್ತು ಹೇಳಿದೆ ಅಲ್ಲ ಎಲ್ಲ ಇರುವೆ ತಗೊಂಡು ಹೋಗಿದೆ ಅಂತ, ಅದರಲ್ಲಿ ಸ್ವಲ್ಪ ಉಳಿದಿದೆ ನೋಡಿ. ಇದೆಲ್ಲ ನೋಡಿ ಇಷ್ಟು ದೊಡ್ಡದಾಗಿದೆ, ನೀವು ಇಲ್ಲಿ ಕಾಣ್ಬೋದು. ಮತ್ತೆಲ್ಲ ಇರುವೆಯ ಹೊಟ್ಟೆ ಒಳಗೆ ಉಂಟು ಅದರ ಬೀಜ. ಹಾಗೆ ಇಲ್ಲಿ ನೋಡಿ ನೀವು, ಇದು ಹೀರೆಕಾಯಿದ್ದು ನೋಡಿ, ನಾವೀಗ ಸಪೋರ್ಟ್ ಕೊಟ್ಟಿದ್ದೇವೆ ಅದಕ್ಕೆ ನೋಡಿ, ದೊಡ್ಡದಾಗಿದೆ. ಹಾಗೆ ನೀವು ನೋಡಿರ್ಬೋದು, ಆಗ ಚಿಕ್ಕ ಚಿಕ್ಕ ಎಲ್ಲ ಗಿಡ ಎಲ್ಲ ಮಾಡಿದ್ದೆ ಅಲ್ವಾ, ಬೆಂಡೆಕಾಯಿದು ಎಲ್ಲದರಲ್ಲಿ ಬಂದಿದೆ ನೋಡಿ. ನೋಡಿ ಎಲ್ಲದರಲ್ಲೂ ಗಿಡ ಬಂದಿದೆ, ನಿಮಗೆ ಕಾಣ್ತಿರ್ಬೋದು ನೋಡಿ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ. ನೋಡಿ ನೋಡಿ ಇಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿದೆ, ಇದು ಮೊದಲು ಹಾಕಿದ್ದಲ್ಲ. ಹಾಗೆ ಇಲ್ಲಿ ಬನ್ನಿ, ಇದು ನಮ್ಮದು ಅಲಸಂಡೆದ್ದು ನೋಡಿ, ಇಷ್ಟಿಷ್ಟುದ್ದ ಬಂದಿದೆ ಈಗ. ಆಗ ಚಿಕ್ಕ ಚಿಕ್ಕ ಗಿಡ ಇತ್ತಲ್ಲ, ಇದರಲ್ಲಿ ಒಂದೇ ಗಿಡ ಇರುವುದು, ಇದರಲ್ಲಿ ತುಂಬಾ ಇದೆ. ಹಾಗೆ ನೀವು ಇಲ್ಲಿ ಸಹ ಕಾಣ್ಬೋದು ನೋಡಿ, ಎಷ್ಟು ಲಾಂಗ್ ಬಂದಿದೆ. ಎಲ್ಲ ನೋಡ್ಕೊಂಡು ಬಂದ್ರಲ್ಲ, ಇವತ್ತಿನ್ನು ನೀರು ಹಾಕಬೇಕು. ವಿಡಿಯೋ ಮಾಡಲಿಕ್ಕೆ ನಿಂತರೆ ಲೇಟ್ ಆಗ್ತದೆ. ಈಗ ಎಂತ ಗೊತ್ತುಂಟ, ನಮ್ಮದು ನಾಟಿ ಕೋಳಿ ಚಿಕ್ಕ ಚಿಕ್ಕ ಮರಿ ಇಟ್ಟಿದೆ ಇವತ್ತು. ಮೊನ್ನೆಮ್ಮೆ ತೋರಿಸಿದೆ ಅಲ್ಲ, ವಾಪಸ್ ಇಟ್ಟಿದೆ. ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ. ಬರಲಿಕ್ಕಿಲ್ಲ, ಎಲ್ಲ ಆಚೆ ಈಚೆ ಎಲ್ಲ ಹೋಗಲಿಕ್ಕೆ ರೆಡಿ ಆದ್ದು. ಈಗ ಇವುಗಳಿಗೆ ಹಾಕೋ ಟೈಮ್ ಬಂತು. ನೋಡಿ ನೀವಿಲ್ಲಿ ನೋಡ್ಬೋದು, ಇದಾವತ್ತು ನಾನು ವಿಡಿಯೋ ಮಾಡಿದೆಲ್ಲ, ಈ ಮರಿಗಳು ಇಷ್ಟು ದೊಡ್ಡ ಆಗಿದೆ. ಇದೀಗ ಚಿಕ್ಕ ಚಿಕ್ಕ ಕಂದಮ್ಮಗಳು ನೋಡಿ. ಇದೆಲ್ಲ ಗೂಡು ನಾವೇ ಮಾಡಿದ್ದು ನೋಡಿ. ಇವುಗಳೆಲ್ಲ ಹೊರಗಡೆ ಒಳಗಡೆ ಅಡ್ಡ ಹಾಡ್ತೇವೆ. ಇಲ್ಲಿ ಇನ್ನೂ ಕೂತ್ಕೊಂಡಿದೆ ನೋಡಿ, ಎಲ್ಲದರಲ್ಲೂ ಇದೆ. ಎಲ್ಲದರಲ್ಲೂ ಕೋರಿಗಳನ್ನು ಕುಳಿಸಿದ್ದೇವೆ. ಕೋಳಿಗಳನ್ನೆಲ್ಲ ನೋಡ್ಕೊಂಡು ಬಂದ್ರಲ್ವಾ. ಯಾರಿಗಾದರೂ ಅಂಕದ ಕೋಳಿ, ಹಾಗೆ ಹೆಂಟೆ, ಹೂಂಜ ಆ ಥರ ಎಲ್ಲ ಬೇಕಿದ್ರೆ ಹೇಳಿ ಆಯಿತಾ. ಹಾಗೆ ಕೆಲವೊಮ್ಮೆ ಮೊಟ್ಟೆ ಸಹ ಸೇಲ್ ಮಾಡ್ತೇವೆ ನಾವು, ಜಾಸ್ತಿ ಇದ್ದರೆ. ಈಗ ಒಂದು ಎಲ್ಲದರಲ್ಲಿ ಈಗ ಕೋಳಿ ಮರಿಗಳನ್ನು ಸಪ್ರೇಟ್ ಮಾಡಿದ್ದೇವೆ. ಹಾಗೆ ಕೋಳಿಗಳನ್ನು ಸಹ ಕಾವು ಕೊಡಲಿಕ್ಕೆಲ್ಲ ಕೂತ್ಕೊಂಡಿದ್ದಾರೆ ಈಗ. ಹಾಗೆ ಮತ್ತು ಎಲ್ಲ ನೋಡ್ಕೊಂಡು ಬಂದರೆ ಅಲ್ವಾ. ಇನ್ನು ನನಗೆ ಸ್ವಲ್ಪ ಕೆಲಸ ಎಲ್ಲ ಉಂಟು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಮಾಡಿದರೆ ಎಲ್ಲ ಹಣ ಹೋಗೋದಿಲ್ಲ ಅಲ್ಲ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಹಾಗೆ ಅದಕ್ಕೆಲ್ಲ ಯಾವುದೇ ರೀತಿ ನಿಮಗೆ ಹಣ ಕಟ್ಟಾಗೋದಿಲ್ಲ ಆಯಿತಾ. ಸಬ್ಸ್ಕ್ರೈಬ್ ಮಾಡಿದರೂ ಕಟ್ಟಾಗೋದಿಲ್ಲ, ಏನಿಲ್ಲ. ಅದಕ್ಕೆ ಅಂದರೆ ಕೃಷಿಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಾಗಬೇಕು, ಅದಕ್ಕೆ ನೀವೆಲ್ಲ ಶೇರ್ ಮಾಡಬೇಕು. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.